ಧ್ಯಾನದಿಂದ ಖುಷಿ ಹಾಗೂ ನೆಮ್ಮದಿ ಸಿಗುತ್ತದೆ. ಅದಕ್ಕಾಗಿ ದೇವರನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವಸಂತಕ್ಕ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದ ಆವರಣದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಶಿವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ದೇವರ ಬಗ್ಗೆ ಭಕ್ತಿ ಪ್ರತಿಯೊಬ್ಬ ಮನದಲ್ಲಿ ಇರಬೇಕು. ಅದಕ್ಕಾಗಿ ವರ್ಷಕ್ಕೆ ಶಿವನನ್ನು ಪೂಜೆ ಮಾಡುವುದಕ್ಕೆ ಮಹಾಶಿವರಾತ್ರಿ ಆಚರಿಸಲಾಗುತ್ತಿದೆ ಎಂದರು. ಇದಕ್ಕೂ ಮುನ್ನ ಶಿವಧ್ವಜಾರೋಹಣ ಮಾಡಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಶಿವಲಿಂಗದ ಮುಂದೆ ಕೇಕ್ ಕಟ್ ಮಾಡಿ ಶಿವನ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಲಾಯಿತು. ಈ ವೇಳೆ ಬ್ಯಾಂಕ್ ವೀರಪ್ಪ, ಚಂದ್ರಶೇಖರ್, ಮಂಜುಳಾ ಸೇರಿದಂತೆ ಹಲವರು ಇದ್ದರು. ಚಪ್ಪಳಿ ತಟ್ಟಿ ಅದಕ್ಕೆ ಏನ್ ಮಾಡ್ತೀವಿ, ವರ್ಷದಲ್ಲೊಮ್ಮೆ ಮಹಾಶಿವರಾತ್ರಿ ಅಂತ ಮಾಡ್ತೀವಿ. ಮಹಾಶಿವರಾತ್ರಿಯಲ್ಲಿ ಏನ್ ಮಾಡ್ತೀವಿ, ಇಡೀ ದಿನ ಶಿವನ್ ಪೂಜೆ ಮಾಡ್ತೀವಿ, ಅವನ್ ಧ್ಯಾನ ಮಾಡ್ತೀವಿ, ಜೊತೆಗೆ ರಾತ್ರಿ ಎಲ್ಲ ಜಾಗರಣೆನೂ ಕೂಡ ಇರ್ತೀವಿ. ಅದಕ್ಕೆ ಬಾಬುರು ಹೇಳ್ತಾರೆ, ಇಡೀ ವರ್ಷ ಎಲ್ಲ ಭಗವಂತನೆಲ್ಲ ನೆನಪು ಮಾಡ್ತೀವಿ, ಆದ್ರೂ ಕೂಡ ಅವತ್ತೊಂದು ದಿನ ಮಾತ್ರ ಜಾಗರಣೆ ಮಾಡ್ತೀವಿ. ಯಾವಾಗ ಮಹಾಶಿವರಾತ್ರಿ. ಅದಕ್ಕೆ ಬಾಬುರು ಏನ್ ಹೇಳ್ತಿದ್ದಾರೆ, ಒಳಗಡೆ ವಿಚಾರಗಳು ಏನು ಅಂತ ಗೊತ್ತೇ ಇಲ್ಲ, ಆದ್ರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಪ್ರೀತಿಯಿಂದ ಭಗವಂತನನ್ನ ನೆನಪು ಮಾಡ್ತಾರೆ, ಭಕ್ತಿಯ ಫಲ ಅಂತೂ ಖಂಡಿತವಾಗಿ ಅವರಿಗೆ ಸಿಗತ್ತೆ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಬಾಬುರು, ಪ್ರತಿಯೊಂದು ಮನೆಗಳಿಗೂ ಕೂಡ ಏನ್ ಮಾಡ್ಬೇಕು, ಸಂದೇಕು ಹೇಳಿದ್ರು ಬಾಬುರು. ಭಕ್ತರು ನಾನು ಎಷ್ಟು ನೆನಪು ಮಾಡ್ಕೊಳ್ತಾರೆ ಭಕ್ತಿಯಲ್ಲಿ, ಭಗವಂತ ಬಂದು ನಮ್ಮನ್ನ ಈ ಪತೀತ ಪ್ರಪಂಚದಿಂದ, ಈ ದುಃಖದಿಂದ, ಅಶಾಂತಿಯಿಂದ ನಮ್ಮನ್ನ ದೂರ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಹೇಗೆ ದೂರ ಮಾಡ್ತಾನೆ, ಅವ್ನು ಕರೀತಾರೆ. ಆ ಭಗವಂತನನ್ನ ನೆನಪು ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ದುಃಖ ಅನ್ನುವಂಥದ್ದು ದೂರ ಆಗುತ್ತೆ. ಅಶಾಂತಿಯಿಂದ ಏನಾಗುತ್ತೆ, ಸುಖ ಸಿಗತ್ತೆ, ಖುಷಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ. ಇದೆಲ್ಲ ಕೊಡುವಂಥವ್ರು ಯಾರು, ಪರಮಾತ್ಮ ನಿರಾಕಾರ ಶಿವ ಆಗಿದ್ದಾರೆ. ಆದ್ರೆ ಜಗತ್ತಿನವ್ರಿಗೇನು ಗೊತ್ತೇ ಇಲ್ಲ. ಹೇಗೆ ಆರೋಗ್ಯ ತಪ್ಪಿದಾಗ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆ ಆರೋಗ್ಯ ಸಿಗತ್ತೆ, ವಾಸಿ ಆಗತ್ತೆ ಅಂತ ಮನೇಲೆ ಕುತ್ಕೊಂಡ್ರೆ ಏನಾಗುತ್ತೆ, ವಾಸಿ ಆಗಲ್ಲ, ಟೈಮ್ ತಗೊಳತ್ತೆ. ಹಾಗೆ ಬಾಬಾ ಹೇಳ್ತಾರೆ, ನನ್ನನ್ನು ಯಾವಾಗ ನೆನಪು ಮಾಡ್ತಾ ಹೋಗ್ತೀರಾ, ಹಾಗೇನಾಗುತ್ತೆ, ಆತ್ಮ ಸತೋಪ್ರಧಾನ. ಅದಕ್ಕೆ ಬಾಬಾ ಚಿನ್ನದ ಬುದ್ಧಿ, ಸತೋಪ್ರಧಾನ ಬುದ್ಧಿ ಅಂತ ಹೇಳ್ತಾರೆ. ಆ ಭಗವಂತ ನಮಗೆ ರಾಜಯೋಗದ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ಭಕ್ತಿಯ ಫಲನೂ ಕೂಡ ಹೇಗೆ ಸಿಗತ್ತೆ, ಅವ್ರು ಪರಿಶ್ರಮ ಪಟ್ಟಿದ್ದಾರೆ, ಆ ಪರಿಶ್ರಮ ಪಟ್ಟಿರೋದಕ್ಕೆ ಏನಾಗ್ತಿದೆ, ಭಕ್ತಿಯ ಫಲ ಸಿಗತ್ತೆ ಅಂತ ಪರಮಾತ್ಮ ತಂದೆ ಹೇಳ್ತಾರೆ. ಆ ಆತ್ಮನು ಕೂಡ ತಿಳ್ಕೊಂಡಿದೆ. ಈಗ ರಾವಣನ ಪ್ರಪಂಚ, ನಮ್ಮಲ್ಲಿ ಏನ್ ಕೆಟ್ಟ ಗುಣಗಳಿದೆ, ಗುಣಗಳನ್ನ ಭಗವಂತನನ್ನ ನೆನಪು ಮಾಡಿ ಏನ್ ಮಾಡ್ಬೇಕು, ಕೆಟ್ಟ ಗುಣಗಳನ್ನ ನಾವು ತೆಗೆದಾಕ್ಬೇಕು. ಆಗ್ಲೇ ಆತ್ಮ ಸತೋಪ್ರಧಾನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆತ್ಮ ಸತೋಪ್ರಧಾನ ಆಗಲ್ಲ. ಹೇಗೆ ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿದಾಗ ಶರೀರದ ಕೊಳೆ ಹೋಗುತ್ತೆ, ಆದ್ರೆ ಆತ್ಮದಲ್ಲಿರುವಂತಹ ದುಃಖ ಆಗ್ಲಿ, ಅಶಾಂತಿ ಆಗ್ಲಿ, ನೋವಾಗ್ಲಿ ಹೋಗಲ್ಲ. ಶರೀರಕ್ಕೆ ಸ್ನಾನ ಮಾಡಿದ್ವಿ, ಆತ್ಮಕ್ಕೆ ಏನ್ ಮಾಡಿಸಿದ್ವಿ, ಏನು ಮಾಡಿಸ್ಲೇ ಇಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ದಿನನಿತ್ಯ ಆತ್ಮಕ್ಕೆ ಏನ್ ಮಾಡಿ, ಜ್ಞಾನದ ಸ್ನಾನ ಮಾಡಿಸಿ, ಜ್ಞಾನದ ತಿಳುವಳಿಕೆಯನ್ನ ಕೊಡಿ, ಜ್ಞಾನದ ಊಟವನ್ನ ಕೊಡಿ. ಆಗ ಏನಾಗುತ್ತೆ, ಆತ್ಮ ಸತೋಪ್ರಧಾನ ಆಗುತ್ತೆ, ಪವಿತ್ರ ಆಗುತ್ತೆ, ಒಳ್ಳೆಯ ಬುದ್ಧಿ ಬರುತ್ತೆ. ಆಗ ಶಾರೀರಿಕವಾಗಿ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಬೇಜಾರಾಗತ್ತೆ, ದುಃಖ ಆಗತ್ತೆ, ಅದೆಲ್ಲವೂ ಕೂಡ ಏನಾಗುತ್ತೆ, ದೂರ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಬಾಬು ಏನ್ ಕಲಿಸ್ಕೊಡ್ತಾ ಇದ್ದಾರೆ, ಪರಮಾತ್ಮ ನಿರಾಕಾರ ಶಿವ ರಾಜಯೋಗದ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ರಾಜರಿಂದಲೂ ರಾಜ್ಯರಾಗುವಂತ ಅಭ್ಯಾಸ ಮಾಡಬೇಕು ಅಂದ್ರೆ ಒಬ್ಬ ಪರಮಾತ್ಮ ಇರೋ ನಿರಾಕಾರ ಶಿವ ಆಗಿದ್ದಾನೆ. ಶಿವನನ್ನ ಏನ್ ಮಾಡ್ಬೇಕು, ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಏನಾಗ್ತೀವಿ, ಧ್ಯಾನ ಮಾಡಲಿಲ್ಲ ಅಂದ್ರೆ ಸುಖ ಇರಲ್ಲ, ಖುಷಿ ಇರಲ್ಲ, ಮುಗುಳ್ನಗೆ ಇರಲ್ಲ. ಹೇಗೆ ಹುಷಾರ್ ತಪ್ಪಿದಾಗ ಮುಖ ಎಲ್ಲ ನೋಡಿ ಬಾಡೋಗ್ಬಿಟ್ಟಿರುತ್ತೆ, ಭಗವಂತನನ್ನ ನೆನಪು ಮಾಡಿದಾಗ ನೋಡಿ ಮುಖ ಎಷ್ಟು ಸುಂದರವಾಗಿ ಮುಗುಳ್ನಗ್ತಾ ಇರುವಂತ ಕಾಣಿಸುತ್ತೆ. ಅದಕ್ಕೆ ಲಕ್ಷ್ಮೀನಾರಾಯಣರನ್ನ ನೋಡಿದೀವಿ, ನಮ್ಮ ದೇವತೆಗಳನ್ನ ನೋಡಿದೀವಿ, ಮುಖ